ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು 3 ಮಂಗಲ ಚೈನ್ ಆರ್ಡರ್ ಬಂದಿದೆ. ಎಲ್ಲ ಬಂದು ನಮ್ಮೂರವ್ರ ಕಸ್ಟಮರ್, ಎಲ್ಲ ನಮ್ಮ ಅಂಗಡಿ ಪಕ್ಕದಲ್ಲಿ ಇರೋರು ಒಬ್ಬರದು, ಮತ್ತೆ ನಮ್ಮ ಅಂಗಡಿಯಿಂದ ಸ್ವಲ್ಪ ದೂರ ಅಷ್ಟೇ. ಎಲ್ಲಾನು 3 ಜನ ಕಸ್ಟಮರ್ ಕೂಡ ಎಲ್ಲ ನಮ್ಮೂರಲ್ಲ, ನಮ್ಮ ಚಿಂತಾಮಣಿಯವ್ರದ್ದು ಎಲ್ಲಾನು. ಮಂಗಲ ಚೈನು ಎಲ್ಲ ಹಳೇದು ಕೊಟ್ಬಿಟ್ಟು ಮತ್ತೆ ಎಲ್ಲ ಹೊಸದ್ ಮಾಡಿಸ್ಕೊಳ್ತಿದ್ದಾರೆ. ಎಲ್ಲ ಕಸ್ಟಮರ್ ಹತ್ರನು ಆಲ್ರೆಡಿ ಎಲ್ಲ ಇರೋ ಮಂಗಲ ಚೈನ್ಗಳೇ ಆಲ್ರೆಡಿ 2 ಲೈನ್ ಮಾಡಿಸ್ತಿರ್ತಾರೆ. ಇವಾಗ ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದು ಮಾಡ್ತಿದಾರೆ ಅಲ್ಲಿ, ಇದು ಬಂದು ಆಲ್ರೆಡಿ ಇವ್ರ ಹತ್ರ ಸೇಮ್ ಡಿಸೈನ್ ಮತ್ತೆ ಇತ್ತು, ಆದ್ರೆ ಚೈನ್ ಮಾತ್ರ ಡಿಸೈನ್ ಬೇರೆ ಇತ್ತು. ಮುತ್ತುಗಳು ಇವೆಲ್ಲ ಮತ್ತೆ ಇದಕ್ಕೆ ಯೂಸ್ ಮಾಡಿರೋ ಮುತ್ತುಗಳೆಲ್ಲ ಆಲ್ರೆಡಿ ಗುಂಡುಗಳು ಇವೆಲ್ಲ ಆಲ್ರೆಡಿ ಸೇಮ್ ಇದೇ ತರ ಪ್ಯಾಟರ್ನ್ ಮಾಡಿದ್ರು. ಮತ್ತೆ ಇದೇ ತರ ಡಿಸೈನ್ ಬೇಕು ಅಂತೇಳಿ ಅದನ್ನ ಕರೆಸ್ಬಿಟ್ಟು, ಅದು ತುಂಬಾ ದಿನ ಆಗಿತ್ತು ಮಾಡಿಸಿ, ಅದು ರೆಡಿಮೇಡ್ ತಗೊಂಡಿದ್ರು. ಇವಾಗ ಮತ್ತೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ಮಾಡಿಸಿದ್ದಾರೆ. ಇದು ಮುಡಿ ಚೈನ್ ಅಂತಾರೆ ಇದನ್ನ. ಇದು ಕಸ್ಟಮರ್ ಅದೇ ಕೆಲಸ, ಮುಡಿ ಚೈನೇ ಬೇಕು ನಮ್ಗೆ ಅಂತ ಹೇಳಿ ಮಾಡಿಸಿದ್ದಾರೆ. ಇದು ತೂಕ ಬಂದು ಇದು 55 ಗ್ರಾಮ್ ಇದೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕಸ್ಟಮರು ಇದು ಪ್ಯಾಟರ್ನ್ ಅವರು ಶಾಂಪಲ್ ತೋರಿಸಿದ್ರು, ನಮ್ಗೆ ಈ ತರ ಡಿಸೈನ್ ಬೇಕು ಅಂತ. ಸರಿ ಅಂತೇಳಿ ನಾನು ಅವ್ರು ಕೊಟ್ಟಿರೋ ಡಿಸೈನ್ ನಾನು ಮಾಡ್ಕೊಡ್ತಿದ್ದೀನಿ. ಇದು ಬಂದು ತೂಕ ಬಂದು 60 ಗ್ರಾಮ್ ಇದೆ. ಮಣಿಗಳು ಬಂದು ಇದು ಬಂದು ಒಂದು 900 ಮಿಲಿ ಅಷ್ಟು ಮಣಿಗಳು ಮೈನಸ್ ಆಗುತ್ತೆ. ಇದರಲ್ಲಿ ಬಂದು ಪರ್ಲ್ ಬಂದು ಒಂದು 2 ಗ್ರಾಮ್ ಸಮಥಿಂಗ್ ಅಷ್ಟು ಹೋಗುತ್ತೆ. ಇದರ ತೂಕ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ. ಇದರ ತೂಕ ಏನು ಲೆಕ್ಕಕ್ಕೆ ಏನು ಹಾಕಲ್ಲ. ಇದು ಬಂದು 2 ಎಲೆ, ಇದು 2 ಎಲೆ. ಮತ್ತೆ ಇನ್ನೊಂದು ಬಂದು ಇದು ಬಂದು ಹೊಸ ಕಸ್ಟಮರ್ ಬಂದು ಕಸ್ಟಮರ್ ಹತ್ರ ಆಲ್ರೆಡಿ ಮಂಗಲ ಚೈನ್ ಇತ್ತು, ಅದು 25 ಗ್ರಾಮ್ ಸಮಥಿಂಗ್ ಎಷ್ಟೋ ಇತ್ತು. ಇವಾಗ ಒಂದು 40 ಗ್ರಾಮ್ ಮಾಡಿಸಿದ್ದಾರೆ. ಇದು ಬಂದು ಡಬಲ್ ಬದ್ದು ಚೈನ್ ಅಂತೀವಿ ನಾವು. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಲೈಫ್ ಕೂಡ ಇದು ತುಂಬಾ ಲೈಫ್ ಬರುತ್ತೆ. ಇದು ಬಂದು ಮಿನಿಮಮ್ ಒಂದು 15 ರಿಂದ 20 ವರ್ಷ ಲೈಫ್ ಬಂದೇ ಬರುತ್ತೆ, ಏನು ಆಗಲ್ಲ. ಅದರಲ್ಲಿ ಕಸ್ಟಮರ್ ಇದಕ್ಕೆ ಜಾಸ್ತಿ ತಾಳಿಗಳು ಇವೆಲ್ಲ ಏನು ಹಾಕಲ್ಲ, ಬರೀ ಒಂದು ಪೆಂಡೆಂಟ್ ಹಾಕ್ತಾರೆ. ಅದರಿಂದ ಇದು 20 ವರ್ಷ ಮೇಲೇನೆ ಬರುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಇದು ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ಕತ್ತಲ್ಲಿ ಹಾಕೊಳ್ತಾರೆ. ಅದರಿಂದ ತುಂಬಾ ಸಿಂಪಲ್ ಆಗಿ ಲೈಟ್ ಆಗಿರೋ ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಪದೇ ಹೇಳ್ತಿರ್ತೀನಿ. ಯಾಕಂದ್ರೆ ಈಗ ಈ ಚೈನ್ ಮಾಡಿಸಿದಾರಲ್ಲ, ಇದು ಡೈಲಿ ಏನು ಯೂಸ್ ಮಾಡಲ್ಲ ಕಸ್ಟಮರ್. ಯಾವತ್ತೋ ಒಂದಿನ ಹಾಕಿ ತೆಗಿತಾರೆ, ಇಲ್ಲ ಅಂದ್ರೆ ಅವ್ರ ಇಷ್ಟ. ಯಾಕಂದ್ರೆ ತೂಕ ಹೆವಿ ಇದೆ, ಇದರಿಂದ ಏನು ಆಗಲ್ಲ. ಇಷ್ಟೇ, ಇನ್ನೇನಿಲ್ಲ. ಡಿಸೈನ್ ನೋಡ್ಕೊಳ್ಳಿ ನೀವು. ಇದು ಮುಡಿ ಚೈನ್ ಅಂತೀವಿ. ಮುಡಿ ಚೈನ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಆಗುತ್ತೆ. ಮತ್ತೆ ಇದು ಡಬಲ್ ಬದ್ದು ಚೈನು, ಮತ್ತೆ ಈ ಚೈನ್ಗೆ ಇದಕ್ಕೆಲ್ಲ ಏನಂದ್ರೆ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ. ಇದಕ್ಕೆಲ್ಲ ಈ ಗುಂಡುಗಳು ಮಣಿಗಳು ಇವೆಲ್ಲ ಸಪ್ರೇಟ್ ಆಗಿ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ವರ್ಕ್ ಜಾಸ್ತಿ ಆಯ್ತು. ಅದರಿಂದ ಸ್ವಲ್ಪ ಲೇಟ್ ಆಯ್ತು ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನೋಡ್ಬೋದು, ಪ್ರತಿಯೊಂದು ಕೂಡ ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಎಲ್ಲೂ ಕೂಡ ಕೊಂಡಿಗಳಾಗ್ಲಿ. ಮತ್ತೆ ಇದು ನಾನು ಫಸ್ಟ್ ಟೈಮ್ ಒಂದೇ ಸಲ ಇಷ್ಟು ಮಂಗಲ ಚೈನ್ಗಳು ಮಾಡ್ತಿರೋದು. ಯಾಕಂದ್ರೆ 3 ಮಂಗಲ ಚೈನ್ ಒಂದೇ ಸಲ ಡೆಲಿವರಿ ಕೊಡ್ತಿರೋದು, ಅದು ಹೆವಿ ತೂಕ. ಮತ್ತೆ ಇಲ್ಲೇನಂದ್ರೆ ಕಸ್ಟಮರ್ ಎಲ್ಲರೂ ಕೂಡ ಫುಲ್ ಸ್ಟ್ರಾಂಗ್ ಇದ್ದಾರೆ, ಯಾರು ಕೂಡ ವೀಕ್ ಇಲ್ಲ. ಇಲ್ಲಿ ತೂಕ ಸ್ವಲ್ಪ 1 ಗ್ರಾಮ್ 2 ಗ್ರಾಮ್ ಜಾಸ್ತಿ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋ ಅಂತ ಕಸ್ಟಮರ್ ಯಾರು ಇಲ್ಲ ಇದರಲ್ಲಿ. ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ ಚಿನ್ನ ಇತ್ತು. ಚಿನ್ನ ಒಂದು ಒಬ್ಬೊಬ್ರ ಇದಕ್ಕೆಲ್ಲ ಬರೀ ಒಂದು ಕಸ್ಟಮರ್ ಮಾತ್ರ ಒಂದು 10 ಗ್ರಾಮ್ ಎಕ್ಸ್ಟ್ರಾ ಹಾಕಿದ್ದಾರೆ, 10 ರಿಂದ 15 ಗ್ರಾಮ್ ಅಷ್ಟೇ. ಅಷ್ಟು ಬಿಟ್ರೆ ಇನ್ನು ಎಲ್ಲರೂ ಕೂಡ ಅವ್ರ ಹತ್ರ ಆಲ್ರೆಡಿ ಇರೋ ಚಿನ್ನದ್ರಲ್ಲೇ ಮಾಡಿಸ್ಕೊಂಡಿದ್ದಾರೆ. ಇನ್ನ ಒಬ್ರು ಮಾತ್ರ ಒಂದು 5 ಗ್ರಾಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾನು ಹೇಳೋದು, ನಿಮ್ಮ ಮಂಗಲ ಚೈನ್ಗಳು ಇವೆಲ್ಲ ತುಂಬಾ ಡಿಸೈನ್ಗಳು ಹುಡುಕ್ಬೇಡಿ. ಯಾವಾಗ್ಲೂ ಅಷ್ಟೇ ಕೈಯಲ್ಲಿ ಮಾಡಿರೋ ಮಂಗಲ ಚೈನ್ಗಳಾದ್ರೆ, ಹ್ಯಾಂಡ್ ಮೇಡ್ ಚೈನ್ ಆದ್ರೆ ತುಂಬಾ ಲೈಫ್ ಬರುತ್ತೆ. ರೆಡಿಮೇಡ್ ಮಂಗಲ ಚೈನ್ ತಗೋಬೇಡಿ ಯಾರು ಕೂಡ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ರೆಡಿಮೇಡ್ ಮಂಗಲ ಚೈನ್ ಒಂದು 20 ರಿಂದ 25 ಗ್ರಾಮ್ ತಗೊಳ್ತಾರೆ. ಇನ್ನ ಕೆಲವರು 15 ಗ್ರಾಮ್ ಅಲ್ಲೇ ತಗೊಳ್ತಾರೆ. ಇದೆಲ್ಲ ಏನಾಗುತ್ತೆ ನೋಡ್ಲಿಕ್ಕೆ ರೆಡಿಮೇಡ್ ಅಲ್ಲಿ ತುಂಬಾ ದಪ್ಪ ಕಾಣ್ತವೆ, ಆದ್ರೆ ನಿಮ್ಗೆ ಲೈಫ್ ಬರಲ್ಲ. ಮತ್ತೆ ಇನ್ನೊಂದ್ರೆ ನಿಮ್ಗೆ ಅಮ್ಮಮ್ಮ ಅಂದ್ರೂ ಅದು 2 ರಿಂದ 3 ವರ್ಷ ಅಷ್ಟೇ ಬರೋದು ರೆಡಿಮೇಡ್ ಅಲ್ಲಿ ನೀವು ತಗೊಂಡ್ರೆ. ಅದ್ರಲ್ಲಿ ನೀವು ತೂಕ ಜಾಸ್ತಿ ತಗೊಂಡ್ರೆ ಬರುತ್ತೆ. ಆದ್ರೆ ನೀವು 15 ರಿಂದ 20 ಗ್ರಾಮ್ 25 ಗ್ರಾಮ್ ಈ ತರ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ರೆಡಿಮೇಡ್ ಅಲ್ಲಿ ಮಂಗಲ ಚೈನ್ ತಗೊಂಡ್ರೆ ತುಂಬಾ ಲಾಸ್ ಆಗುತ್ತೆ ನಿಮ್ಗೆ. ಅದು ನೀವು ಯೋಚನೆ ಮಾಡಿ. ಮಂಗಲ ಚೈನ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ಒಂದು 30 ರಿಂದ 35 ಗ್ರಾಮ್ ಇಟ್ಕೊಳ್ಳಿ. 30 ಗ್ರಾಮ್ ಇಟ್ಕೊಂಡ್ರು ಕೂಡ ನೀವು ಹ್ಯಾಂಡ್ ಮೇಡ್ ಚೈನ್ಗಳೇ ನೀವು ಮಾಡಿಸ್ಕೋಬೇಕು ಹೊರತು ರೆಡಿಮೇಡ್ಗೆ ಹೋಗ್ಬಿಟ್ಟು ಮಿಷಿನ್ ಚೈನ್ಗಳು ತುಂಬಾ ದಪ್ಪದಾಗ ಕಾಣುವಂತ ಚೈನ್ಗಳೆಲ್ಲ ಯೂಸ್ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಮಂಗಲ ಚೈನ್ ಮಾಡಿಸ್ಬಿಟ್ರೆ ಮಿನಿಮಮ್ ಒಂದು 15 ರಿಂದ 20 ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯಾಕಂದ್ರೆ ತುಂಬಾ ಮೇಕಿಂಗ್ ಚಾರ್ಜ್ ಆಗುತ್ತೆ ನಿಮಗೆ.
ಒಂದ್ಸಲಿ ನೀವು ಮಂಗಳ ಚೈನ್ ಮಾಡಿಸ್ಬೇಕಂದ್ರೆ ಒಂದು 30 ಗ್ರಾಮ್ ಚೈನ್ ಅಂದ್ರೆ ಮಿನಿಮಮ್ ನಿಮ್ಗೆ ಒಂದು 10 ರಿಂದ 12 ಸಾವಿರ ಲಾಸ್ ಆಗುತ್ತೆ. ಪ್ರತಿಯೊಂದು ಕೂಡ 916 ಹಾಲ್ಮಾರ್ಕ್ ಗೋಲ್ಡ್ ಅಲ್ಲೇ ಮಾಡಿರೋದು. ಯಾವ್ದು ಕೂಡ ಕಡಿಮೆ ಟೆಕ್ಸ್ಚರ್ ಯಾವ್ದು ಮಾಡಿಲ್ಲ, ಎಲ್ಲ ಕೂಡ 916. ಮತ್ತೆ ಪ್ರತಿಯೊಂದು ಕೂಡ ಇದು ಎಲ್ಲ ಕೂಡ 24 ಇಂಚಸ್ ಮಾಡಿರೋದು, ಯಾವ್ದು ಕೂಡ 24 ಗಿನ್ನ ಕಡಿಮೆ ಯಾವ್ದು ಇಲ್ಲ ಮಂಗಲ ಚೈನ್. ಹೇಳ್ತಿದ್ದೀನಿ, ನಾನು ಯಾವ್ದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಕೊಟ್ರೆ ಮಾತ್ರ ಆರ್ಡರ್ ತಗೊಳ್ಳೋದು. ನೀವು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಮತ್ತೆ ಇನ್ ಸ್ವಲ್ಪ ಕೊಡ್ತೀವಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲ ನಮ್ಮ ಹತ್ರ ಸ್ವಲ್ಪ ಇದೆ ಜಮಾ ಕೊಡ್ತೀವಿ, ಈ ತರ ಎಲ್ಲ ನೀವು ಆರ್ಡರ್ ಕೊಟ್ಟ ಮೇಲೆ ಒಂದು ವಾರದಿಂದ 10 ದಿನ ಒಳಗಡೆ ಡೆಲಿವರಿ ಕೊಡ್ತೀವಿ. ಅದರಿಂದ ಒಂದು 15 ದಿನ ಟೈಮ್ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನ್ ಹೇಳಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕಸ್ಟಮರ್ ಇದ್ದಾರೆ, ಕಸ್ಟಮರ್ ನನ್ಗೆ ಆರ್ಡರ್ ಕೊಟ್ಟು ಒಂದು 5 ದಿನ ಆಯ್ತು. 5 ದಿನ ವೆಯ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಂಗಲ ಚೈನ್ ಸಿಗುತ್ತೆ, ತುಂಬಾ ಲೈಫ್ ಬರುತ್ತೆ. 5 ದಿನ ವೆಯ್ಟ್ ಮಾಡಿದ್ದಕ್ಕೆ, 5-6 ದಿನ, ಒಂದು ವಾರ ಅನ್ಕೊಳ್ಳಿ, ಒಂದು ವಾರ ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೆ ಮಂಗಲ ಚೈನ್ ಸಿಕ್ತು, ಕಡಿಮೆಗೆ ಸಿಕ್ತು. ಇಷ್ಟೆಲ್ಲ ಅನುಕೂಲಗಳಿರುತ್ತೆ. ಮತ್ತೆ ಅವ್ರು ಇಷ್ಟಪಟ್ಟಿರೋದನ್ನ ಮಾಡಿಸ್ಕೋಬಹುದು. ಅಂದ್ರೆ ಏನಂದ್ರೆ ತೂಕಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅಷ್ಟು ಬಿಟ್ರೆ ಅವ್ರು ಹೇಳಿರೋದನ್ನ ನಾವು ಮಾಡ್ಕೊಟ್ಟಿರ್ತೀವಿ. ಏನೋ ಸ್ವಲ್ಪ ಡಿಫೆಕ್ಟ್ ಆಗಿರ್ಬೋದು, ಏನಾದ್ರು ಸ್ವಲ್ಪ ಮಾಡೋದ್ರಲ್ಲಿ ಸ್ವಲ್ಪ ಡಿಸೈನ್ ಡಿಫ್ರೆನ್ಸ್ ಆಗಿರ್ಬೋದು, ಇಲ್ಲ ತೂಕಗಳು ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೋದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಮಾಡ್ಬೇಕಾ ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಅದೇ ಆತರ ಬಿದ್ದು ಯಾಕೆ ಸುಮ್ನೆ ಇವನ ಹತ್ರ ಮಾಡ್ಸೋದು, G7 ಮಾಡಿಸ್ಬಿಟ್ಟು ಸುಮ್ನೆ ತೂಕ ಜಾಸ್ತಿ ಆಗುತ್ತೋ, ಚೆನ್ನಾಗಿ ಬರಲ್ವೋ ಯಾಕೆ ಅಂತ ಅನ್ಕೊಂಡಿದ್ದಿದ್ರೆ ಅಂಗಡಿಗೆ ಹೋಗಿದ್ರೆ ಅವ್ರಿಗೇನಂದ್ರೆ ಇಷ್ಟು ಕಡಿಮೆ ಪರ್ಸೆಂಟಿಗೆ ಯಾರು ಮಾಡ್ಕೊಡಕ್ಕಾಗಲ್ಲ. ಯಾಕಂದ್ರೆ ಅಂಗಡಿಯವರು ಅವ್ರು ಮೊದಲೇ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರು ಮಾಡಿ ಮತ್ತೆ ಅವರು ಕೆಲಸಗಾರರಿಗೆ ಕೊಟ್ಟು ಅಂದ್ರೆ ಆಚಾರಿಗೆ ಕೊಟ್ಬಿಟ್ಟು ಮತ್ತೆ ಅವ್ರು ಮಾಡಿಸಿ ಅವ್ರ ಲಾಭ ತಗೊಂಡು ನಿಮ್ಗೆ ಕೊಡ್ಬೇಕಂದ್ರೆ 1-2% ಡಿಫ್ರೆನ್ಸ್ ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದೇ ನಾವು ಹಂಗಲ್ಲ. ನಾವೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾನು ಜ್ಯೂರಿ ಶಾಪ್ಗೆ ಏನ್ ಮಾಡ್ಕೊಟ್ಬಿಡ್ತೀನೋ ಅದನ್ನೇ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಮಾಡ್ಕೊಟ್ಬಿಡ್ತೀನಿ. ಅದೇ ಜ್ಯೂರಿ ಶಾಪ್ಗೆ ಮಾಡ್ಕೊಟ್ರೆ ನನ್ಗೇನ್ ಬಂತು, ನಿಮ್ಗೇನ್ ಮಾಡಿದ್ರೆ ನಮ್ಗೇನ್ ಬಂತು, ನನ್ಗೆಲ್ಲ ಒಂದೇನೆ, ಕೆಲಸ ಎಲ್ಲ ಒಂದೇನೆ. ನನಗೆ ಯಾರು ಕಸ್ಟಮರ್ ಆದ್ರೆ ಒಂದ್ ಲೆಕ್ಕಾಚಾರ, ಜ್ಯೂರಿ ಶಾಪ್ ಅವರ ಒಂದ್ ಲೆಕ್ಕ, ನನಗೆ ಅದೆಲ್ಲ ಏನಿಲ್ಲ, ಎಲ್ಲರೂ ಒಂದೇ. ನನಗೆ ನಾನೇ ಕೆಲಸ ಮಾಡೋದ್ರಿಂದ ನಾನು ಮಾಡಿಸ್ಕೊಟ್ಬಿಡ್ತೀನಿ, ಅದು ನಾನು ಹೇಳ್ತಿರೋದು. ಕಸ್ಟಮರ್ಗೆ ಉಳಿತು ಸುಮಾರು, ಅಂದ್ರೆ ಆ ಕಸ್ಟಮರ್ಗೆ ಅಂಗಡಿಗೆ ಇಲ್ಲಿಗೆ ಮಾಡ್ತಿದ್ರೆ ಸುಮಾರು ಒಂದು 5-6 ಸಾವಿರ ಡಿಫ್ರೆನ್ಸ್ ಆಗಿರುತ್ತೆ. 5-6 ಸಾವಿರ ಉಳಿತಲ್ಲ ಕಸ್ಟಮರ್ಗೆ, ಅದೊಂದು ಯೋಚನೆ ಮಾಡಬೇಕು. ಮತ್ತೆ ಚೆನ್ನಾಗಿರೋ ಸಿಗ್ತದೆ. ರೆಡಿಮೇಡ್ ಎಲ್ಲ ಹೋದ್ರೆ ನೀವು ಇಷ್ಟು ಚೆನ್ನಾಗಿರೋ ಫಿನಿಶಿಂಗ್ ಬರಲ್ಲ, ಮತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಪಾಲಿಶ್ ಎಲ್ಲ ಇದಕ್ಕಿಂತ ಬರ್ಜಿಲಾಗಿ ಮಾಡಿರ್ತಾರೆ ಪಾಲಿಶ್ ಅಂತ. ಆದ್ರೆ ನಾನು ಹೇಳಂದ್ರೆ ಒರಿಜಿನಲ್ ಚಿನ್ನ, ಇದಕ್ಕೆ ಡೂಪ್ಲಿಕೇಟ್ ಮತ್ತೆ ಪಾಲಿಶ್ ಏನು ಮಾಡಿಸ್ಬೇಕಾಗಿಲ್ಲ. ಇದಕ್ಕೆ ಒರಿಜಿನಲ್ ಕಲರ್ ಏನಿದೆಯೋ ಹಂಗೆ ಇರುತ್ತೆ. ಇದು ಎಕ್ಸ್ಟ್ರಾ ಪಾಲಿಶ್ ಮಾಡಿಸಿ ಅದನ್ನ ಪಳ ಅಂತ ಹೊಡೆದ್ಬಿಟ್ಟು ಮತ್ತೆ 2 ದಿನಕ್ಕೆಲ್ಲ ರಾಗಿ ಕಲರ್ ಬರೋ ತರ ಮಂಗಲಿನ ಚೈನ್ಗಳು ಹಾಕಿರ್ತಾರೆ, ಅದೆಲ್ಲ ಬೇಡ. ನಾನು ಹೇಳೋದಂದ್ರೆ ಆರ್ಡರ್ ಕೊಟ್ಟು G7 ಕೊಟ್ಟು ಆರ್ಡರ್ ಮಾಡಿದ್ವಿ. G7 ಅಂತೇಳಿ ಎಲ್ಲಾದ್ರೂ ಕೊಟ್ಟು ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ. ಮಂಗಲ ಚೈನ್ಗಳು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪ್ಯೂರಿಟಿ 916 ಮಾಡಿಸ್ಕೊಂಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನೀವು ಮಾರುವಾಗ ನಿಮ್ಗೆ ತೊಂದರೆ ಇರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, KDM ಅಲ್ಲಿ ಮಾಡಿಸ್ಬಿಟ್ಟೋಣ, ಮತ್ತೆ ಇದೆಲ್ಲ ಕಡಿಮೆ ಟಚ್ ಅಲ್ಲಿ ಮಾಡಿಸೋಣ, 80 ಟಚ್ 85 ಟಚ್ 22 ಕ್ಯಾರೆಟ್ ಈ ತರ ಏನೇನೋ ಯೋಚನೆ ಮಾಡ್ತಾರೆ. ಅವೆಲ್ಲ ಏನು ಯೋಚನೆ ಮಾಡಬೇಡಿ, ಯಾವ್ದ್ರ ಬಗ್ಗೆನೂ ತಿಳ್ಕೊಬೇಡಿ. ಬರೀ 916 ಬಗ್ಗೆ ಮಾತ್ರ ತಿಳ್ಕೊಳ್ಳಿ, ಹಾಲ್ಮಾರ್ಕ್ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಮೇಲೆ ಮಾತ್ರ ಜ್ಯುವೆಲ್ರಿ ಮಾಡಿಸಿ. ಯಾರು ಹೇಳ್ತಾರೆ ಸ್ವಲ್ಪ 60-70 ಗ್ರಾಮ್ ಮಾಡಿರೋರು, ತೂಕ ಮಾಡಿರೋರು ಕೂಡ ಬೇಡ KDM ಅಲ್ಲಿ ಮಾಡಿ 916 ಮಾಡಿದ್ರೆ ತುಂಬಾ ಲೈಫ್ ಬರಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲ ಏನಿಲ್ಲ. ನೀವು 30 ಗ್ರಾಮ್ ಮೇಲೆ ಮಾಡಿಸಿದ್ರೆ ಮಂಗಲ ಚೈನ್ ಅಂದ್ರೆ ನೀವು ಆರಾಮಾಗಿ 916 ಅಲ್ಲಿ ಮಾಡಿಸಿ, ಚೆನ್ನಾಗಿರುತ್ತೆ ನಿಮ್ಗೆ. ಮತ್ತೆ ನೆಕ್ಸ್ಟ್ ಟೈಮ್ ಅದನ್ನ ಹಾಕ್ಬಿಟ್ಟು ಮತ್ತೆ ಮಾರುವಾಗ ಯಾವಾಗ್ಲೇ ಆಗ್ಲಿ ನಿಮ್ಗೆ ತುಂಬಾ 1% ಮೈನಸ್ ಮಾಡಿ ತಗೊಂಡ್ಬಿಡ್ತಾರೆ ಯಾರೇ ಆಗ್ಲಿ, ಅದು ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಹಾಲ್ಮಾರ್ಕ್ ಇಲ್ಲದೆ ಯಾವುದೇ ಜ್ಯುವೆಲ್ರಿನೂ ತಗೋಬೇಡಿ. ಕಂಪಲ್ಸರಿ ಹಾಲ್ಮಾರ್ಕ್ ಇರಬೇಕು, ಅದನ್ನು ಯೋಚನೆ ಮಾಡಿ. ನಾನು ಕೊಡೋ ಪ್ರತಿ ಜ್ಯುವೆಲ್ರಿಗೂ ಹಾಲ್ಮಾರ್ಕ್ ಹಾಕ್ಸೇ ಕೊಡ್ತೀನಿ, ಹಾಲ್ಮಾರ್ಕ್ ಇಲ್ಲಿ ಏನು ಕೊಡಲ್ಲ, ಇದು ವಿಷಯ. ಮತ್ತೆ ವಿಡಿಯೋದಲ್ಲಿ ಕ್ಲೀನ್ ಆಗಿ ಇದನ್ನ ತೋರಿಸಿರ್ತೀನಿ ಡಿಸೈನ್ಗಳೆಲ್ಲ. ನೀವು ಡಿಸೈನ್ ನೋಡಿ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡು ಬೇಕಾಗಿದ್ರೆ G7 ಎಲ್ಲ ಆರ್ಡರ್ ಮಾಡಿ. ನಾನು ಹೇಳ್ತಿದ್ದೀನಿ, ಒಂದು ವಾರದಿಂದ 10 ದಿನ ಟೈಮ್ ಕೊಡಿ ಮಾಡಲಿಕ್ಕೆ. ಮತ್ತೆ ಯಾವುದೇ ಕಾರಣಕ್ಕೂ ಸಾಲ ಇಡಬೇಕು ಅಂತ ಅನ್ಕೋಬೇಡಿ. ತುಂಬಾ ಯೋಚನೆ ಮಾಡಿಬಿಟ್ಟು ಏನೇನೋ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಮೇಕಿಂಗ್ ಚಾರ್ಜ್ ಎಷ್ಟು, ಇಲ್ಲಿ ಎಷ್ಟು, ಇವೆಲ್ಲ ಸರ್ಚ್ ಮಾಡ್ತೀರಾ. ಓವರಾಲ್ ಆಗಿ ನಿಮ್ಗೆ ಒಂದು 50 ಗ್ರಾಮ್ ಮಂಗಲ ಚೈನ್ ಬೇಕಾ, ಇಲ್ಲ 40 ಗ್ರಾಮ್ ಮಂಗಲ ಚೈನ್ ಬೇಕಾ, ಟೋಟಲ್ ಮೇಕಿಂಗ್ ಎಲ್ಲ ಸೇರಿ ನಿಮ್ಗೆ GST ಹಾಕ್ತಿರೋ, ಏನ್ ತಲೆನೋವು ಹಾಕ್ತಿರೋ ಅದೆಲ್ಲ ಹಾಕ್ಬಿಡಿ. ಟೋಟಲ್ ಬಿಲ್ ಎಷ್ಟಾಗುತ್ತೆ 40 ಗ್ರಾಮ್ಗೆ ಅಂತ ಕೇಳಿ ನನ್ನ ಹತ್ರ ಕ್ಯಾಲ್ಕುಲೇಟ್ ಮಾಡಿಸಿ. ನಿಮ್ಗೆ ಬೇಕು ಅಂದ್ರೆ ಸಮಾಧಾನ ಅನ್ಸಿದ್ರೆ ಬಂದು G7 ಆರ್ಡರ್ ಮಾಡಿ. ನಮ್ಮ ಅಂಗಡಿ ಒಂದು ಚಿಂತಾಮಣಿಯಲ್ಲಿ ಒಂದಿದೆ, KRಪುರದಲ್ಲಿ ಒಂದಿದೆ. ಮತ್ತೆ